ಸಾವಿರಾರು ಜನರಿರುವಂತ ಒಂದು ದೊಡ್ಡ ಸಿಟಿ ಇದ್ದಕ್ಕಿದ್ದಂಗೆನೆ ಎರಡು ಭಾಗ ಆಗಿ ಕಟ್ಟಾಗ್ತಿದೆ. ಇದಕ್ಕೆ ಕಾರಣ ಏನು, ಅಲ್ಲಿರುವಂತ ಜನರು ಏನಾಗ್ತಾರೆ, ಹಾಗೆ ಭೂಮಿಲಿ ನಡೆಯುವಂತ ವಿಚಿತ್ರವಾಗಿರುವಂತ ಘಟನೆಗಳನ್ನ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಸೂಪರ್ ಮ್ಯಾನ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ನಮ್ಗೆ ಹೇಳ್ತಾರೆ, ಇಡೀ ಪ್ರಪಂಚದಲ್ಲಿ ಮ್ಯಾಜಿಕಲ್ ಪವರ್ಸ್ ಗಳು ಹಾಗೆ ಅಸಾಧಾರಣ ಪವರ್ಸ್ ಗಳಿರುವಂತಹ ಜೀವಿಗಳನ್ನ ಮೆಟಾ ಹ್ಯೂಮನ್ಸ್ ಅಂತ ಕರೀತಾರೆ. ಈ ಮೆಟಾ ಹ್ಯೂಮನ್ಸ್ ಗಳಲ್ಲಿ ಏಲಿಯನ್ಸ್ ಗಳು ಕೂಡ. ಆ ಏಲಿಯನ್ಸ್ ಗಳಲ್ಲಿ ಕ್ರಿಪ್ಟೋನ್ ಅನ್ನೋ ಒಂದು ಗ್ರಹದಿಂದ ಭೂಮಿಗೆ ಬಂದಿರುವಂತ ಸೂಪರ್ ಮ್ಯಾನ್ ಕೂಡ ಒಬ್ಬ. ಸೂಪರ್ ಮ್ಯಾನ್ ಅವನ ಶಕ್ತಿಗಳನ್ನ ಉಪಯೋಗಿಸಿಕೊಂಡು ಭೂಮಿಯ ಜನರನ್ನ ಕಾಪಾಡ್ತಾ 3 ವರ್ಷಗಳು ಕಳೆದೋಗಿದಾವೆ ಅಂತ. ಅದೇ ಸಮಯಕ್ಕೆ ನೋಡಿದ್ರೆ ಗಾಯಗೊಂಡಿರುವಂತ ಸೂಪರ್ ಮ್ಯಾನ್ ಅಂಟಾರ್ಟಿಕಾದ ಒಂದು ಜಾಗದಲ್ಲಿ ಬಂದು ಬೀಳ್ತಾನೆ. ಮೊದಲನೇ ಬಾರಿಗೆ ಇವನು ಒಂದು ಫೈಟ್ ನಲ್ಲಿ ಸೋತಿರೋದು. ಇವನಿಗೆ ನಡೆಯೋದಕ್ಕೂ ಕೂಡ ಶಕ್ತಿ ಇಲ್ಲದೆ ಇರೋದ್ರಿಂದ ವಿಸಲ್ ಅನ್ನ ಹೊಡೆದು ಇವನ ಡಾಗ್ ಆಗಿರುವಂತ ಕ್ರಿಪ್ಟೋನ ಕರೀತಾನೆ. ನಂತರ ಕ್ರಿಪ್ಟೋ ಇವನನ್ನ ಎಳ್ಕೊಂಡು ಒಂದು ಜಾಗಕ್ಕೆ ಬರ್ತಿದ್ದಂಗೆನೆ ಸ್ಟೋನ್ ಗಳಿಂದ ಮಾಡಿರುವಂತ ಒಂದು ಕೋಟೆ ರೀತಿಯ ಜಾಗ ಮೇಲೆ ಬರುತ್ತೆ. ಇದನ್ನ ಫೋರ್ಟ್ರೆಸ್ ಆಫ್ ಸಾಲಿಟ್ಯೂಡ್ ಅಂತ ಕರೀತಾರೆ. ಸೂಪರ್ ಮ್ಯಾನ್ ಇದ್ರೆ ಮಾತ್ರ ಇದ್ರ ಡೋರ್ ಅನ್ನು ಓಪನ್ ಮಾಡೋದಕ್ಕಾಗೋದು. ಇದಾದ್ಮೇಲೆ 4 ರೋಬೋಟ್ಸ್ ಗಳು ಬಂದು ಇವನನ್ನ ಎತ್ಕೊಂಡು ಹೋಗ್ತಿರ್ತಾರೆ ರೆಡಿ ಮಾಡೋದಕ್ಕೆ ಅಂತ. ಆಗ ಸೂಪರ್ ಮ್ಯಾನ್ ನ ನಿಜವಾದ ತಂದೆ ತಾಯಿ ಅಂದ್ರೆ ಕ್ರಿಪ್ಟೋನ್ ನಲ್ಲಿದ್ದಂತ ಇವನ ತಂದೆ ತಾಯಿಯ ಮೆಸೇಜ್ ಅನ್ನ ನಮ್ಗೆ ತೋರಿಸ್ತಾರೆ. ಇದರಲ್ಲಿ ಅರ್ಧ ಮೆಸೇಜ್ ಮಾತ್ರ ಇರುತ್ತೆ. ಅದೇನು ಅಂತಂದ್ರೆ ಇವರು ಹೇಳ್ತಿರ್ತಾರೆ, ನಮ್ಮ ಗ್ರಹ ಕ್ರಿಪ್ಟೋನ್ ನಾಶ ಆಗ್ತಿರೋದ್ರಿಂದ ನಿನ್ನ ಕಾಪಾಡೋದಕ್ಕೆ ಹಾಗೆ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ನಿನ್ನನ್ನ ಭೂಮಿಗೆ ಕಳಿಸ್ತಿದೀವಿ ಅಂತ. ಆದ್ರೆ ಮತ್ತರ್ಧ ಮೆಸೇಜ್ ಹಾಳಾಗೋಗಿರುತ್ತೆ. ಇದಾದ್ಮೇಲೆ ರೋಬೋಟ್ಸ್ ಗಳು ಸೂಪರ್ ಮ್ಯಾನ್ ನ ಮೇಲೆ ಸೂರ್ಯನ ಬೆಳಕನ್ನ ಬಿಟ್ಟು ಇವನನ್ನ ರಿಕವರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೌದು, ಸೂರ್ಯನ ಬೆಳಕು ಸಿಕ್ಕಿದ್ರೆ ಎಂತ ಏಟ್ ಆಗಿದ್ರು ಇವನು ಮತ್ತೆ ರಿಕವರ್ ಆಗೋಗ್ತಾನೆ. ಅದೇ ಸಮಯಕ್ಕೆ ಫೋರ್ಟ್ರೆಸ್ ಆಫ್ ಸಾಲಿಟ್ಯೂಡ್ ನ ಹುಡ್ಕೊಂಡು ಇಂಜಿನಿಯರ್ ಅನ್ನೊಬ್ಳು ಲೇಡಿ ಇಲ್ಲಿಗೆ ಬರ್ತಿರ್ತಾಳೆ. ನಂತರ ಸೂಪರ್ ಮ್ಯಾನ್ ಸರಿ ಹೋದ್ಮೇಲೆ ಕ್ರಿಪ್ಟೋನ ಇಲ್ಲೇ ಬಿಟ್ಟು ಇಲ್ಲಿಂದ ಹಾರ್ತಾ ಮೆಟ್ರೋಪಾಲಿಸ್ ಸಿಟಿ ಕಡೆಗೆ ಹೋಗ್ತಿರ್ತಾನೆ. ಅದೇ ಸಮಯಕ್ಕೆ ಸೀನ್ ಮೆಟ್ರೋಪಾಲಿಸ್ ಸಿಟಿ ಕಡೆಗೆ ಶಿಫ್ಟ್ ಆದಾಗ ಅಲ್ಟ್ರಾಮ್ಯಾನ್ ಅನ್ನೊಬ್ಬ ಸೂಪರ್ ವಿಲನ್ ಎಲ್ಲಾ ಕಡೆನೂ ಅಟ್ಯಾಕ್ ಮಾಡ್ತಿರ್ತಾನೆ. ನಂತರ ಇದೇ ಸಿಟಿಲಿ ಲೂಥರ್ ಕಾರ್ಪ್ ಅನ್ನೋ ಒಂದು ಕಂಪನಿ ಇರುತ್ತೆ. ಈ ಕಂಪನಿ ನಮ್ಗೆ ಲೆಕ್ಸ್ ಲೂಥರ್ ನ ತೋರಿಸ್ತಾರೆ. ಇದಾದ್ಮೇಲೆ ಯಾವಾಗ ಸೂಪರ್ ಮ್ಯಾನ್ ಮತ್ತೆ ಬಂದು ಅಲ್ಟ್ರಾಮ್ಯಾನ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೋ ಆಗ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಅಲ್ಟ್ರಾಮ್ಯಾನ್ ಗೆ ಆರ್ಡರ್ ಗಳನ್ನ ಕೊಡ್ತಾ ಅವನನ್ನ ಸೂಪರ್ ಮ್ಯಾನ್ ಜೊತೆ ಫೈಟ್ ಮಾಡೋ ರೀತಿ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಲೆಕ್ಸ್ ಲೂಥರ್ ಹಾಗೆ ಅವನ ಕಂಪನಿ ಅವರೇ. ಹೀಗೆ ಫೈಟ್ ಮಾಡ್ತಾ ಅಲ್ಟ್ರಾಮ್ಯಾನ್ ಸೂಪರ್ ಮ್ಯಾನ್ ನ ಕೆಳಗಡೆ ಬಿಸಾಕಿ ಇಲ್ಲಿಂದ ಹೊಟ್ಟೋಗ್ತಾನೆ. ಆದ್ರೆ ಲೆಕ್ಸ್ ಲೂಥರ್ ಹಾಗೆ ಅವನ ಟೀಮ್ ನವರೆಲ್ಲ ತುಂಬಾ ಸಂತೋಷ ಪಡ್ತಿರ್ತಾರೆ, ನಾವು ಸೂಪರ್ ಮ್ಯಾನ್ ನ ಸೋಲಿಸ್ಬಿಟ್ವಿ ಅಂತ. ಇದಾದ್ಮೇಲೆ ಅಲ್ಟ್ರಾಮ್ಯಾನ್ ಒಂದು ಪೋರ್ಟಲ್ ನ ಸಹಾಯದಿಂದ ಇವನು ಕೂಡ ಲೆಕ್ಸ್ ಲೂಥರ್ ನ ಕಂಪನಿಗೆ ಬರ್ತಾನೆ. ಆದ್ರೆ ಇವನ ಮುಖನ ಮಾತ್ರ ನಮ್ಗೆ ತೋರಿಸೋದಿಲ್ಲ. ಇದಾದ್ಮೇಲೆ ಮಾರನೇ ದಿನ ಸೂಪರ್ ಮ್ಯಾನ್ ಒಬ್ಬ ಮಾಮೂಲಿ ಮನುಷ್ಯಂತರ ವೇಷನ ಬದಲಾಯಿಸಿಕೊಂಡು ಡೈಲಿ ಪ್ಲಾನೆಟ್ ಅನ್ನೋ ಒಂದು ನ್ಯೂಸ್ ಪೇಪರ್ ಕಂಪನಿಗೆ ಬರ್ತಾನೆ ಕೆಲಸ ಮಾಡೋದಕ್ಕೆ ಅಂತ. ಅಂದಂಗೆ ಎಲ್ಲರೂ ಇಲ್ಲಿ ಸೂಪರ್ ಮ್ಯಾನ್ ನ ಕ್ಲಾರ್ಕ್ ಕೆಂಟ್ ಅನ್ನೋ ಹೆಸರಲ್ಲಿ ಕರೀತಾರೆ. ಇಲ್ಲೇ ನಮ್ಗೆ ಕ್ಲಾರ್ಕ್ ನ ಕ್ಲೋಸ್ ಫ್ರೆಂಡ್ ಆಗಿರುವಂತ ಜಿಮ್ಮಿ ಪರಿಚಯ ಆಗ್ತಾನೆ. ಹಾಗೆ ಕ್ಲಾರ್ಕ್ ಕೆಂಟ್ಗೆ ಕಾಲ್ ಮಾಡಿರುವಂತೆ ಇವನ ತಂದೆ ತಾಯಿ ಜೊನಾಥನ್ ಹಾಗೆ ಮಾರ್ತನು ಕೂಡ ತೋರಿಸ್ತಾರೆ. ಅಂದಂಗೆ ಕ್ಲಾರ್ಕ್ ಕೆಂಟ್ ನ ನಿಜವಾದ ತಂದೆ ತಾಯಿ ಇವರಲ್ಲ, ಸಣ್ಣ ಮಗು ಆಗಿದ್ದಂತ ಕ್ಲಾರ್ಕ್ ಕ್ರಿಪ್ಟೋನ್ ಗ್ರಹದಿಂದ ಬಂದಾಗ ಅವನನ್ನ ಸಾಕಿರುವಂತ ತಂದೆ ತಾಯಿ. ಇದಾದ್ಮೇಲೆ ಇಲ್ಲೇ ಕೆಲಸ ಮಾಡ್ತಿರುವಂತ ಲೂಯಿಸ್ ಲೇನ್ ಅನ್ನೊಬ್ಳು ಹುಡುಗಿನೂ ಕೂಡ ನಮ್ಗೆ ಪರಿಚಯ ಆಗ್ತಾಳೆ. ಇವಳ ಜರ್ನಲಿಸ್ಟ್ ಕೆಲಸದಲ್ಲಿ ತುಂಬಾನೇ ಸೀರಿಯಸ್. ನಂತರ ಟಿವಿಲಿ ಬೊರೋವಿಯಾ ಅನ್ನೋ ದೇಶದ ಪ್ರೆಸಿಡೆಂಟ್ ಮಾತಾಡ್ತಿರ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಬೊರೋವಿಯಾ ದೇಶದವರು ಅವರ ಪಕ್ಕದಲ್ಲೇ ಇರುವಂತ ಜಾರ್ಹ್ಯಾಂಪುರ್ ಅನ್ನೋ ಒಂದು ಸಣ್ಣ ದೇಶನ ತಮ್ಮ ವಶಕ್ಕೆ ತಗೊಳ್ಳೋದಕ್ಕೆ ನೋಡ್ತಿದ್ದಾರೆ. ಆದ್ರೆ ಅದಕ್ಕೆ ಸೂಪರ್ ಮ್ಯಾನ್ ಬಿಡ್ತಿಲ್ಲ ಅಂತ. ಮುಂದಿನ ಸೀನ್ ನಲ್ಲಿ ಲೆಕ್ಸ್ ಲೂಥರ್ ಗವರ್ನಮೆಂಟ್ ಅವ್ರನ್ನ ಕರೆದು ಇವನು ಎಕ್ಸ್ಪೆರಿಮೆಂಟ್ ಮಾಡಿ ನಾರ್ಮಲ್ ಮನುಷ್ಯರಿಗೆ ಸೂಪರ್ ಪವರ್ಸ್ ಗಳನ್ನ ಕೊಟ್ಟಿರುವಂತ ಜನರನ್ನ ತೋರಿಸ್ತಿರ್ತಾನೆ. ಈ ಗವರ್ನಮೆಂಟ್ ಆಫೀಸರ್ಸ್ ಗಳಲ್ಲಿ ರಿಕ್ ಫ್ಲಾಗ್ ಅನ್ನೋ ಒಬ್ಬ ವ್ಯಕ್ತಿನೂ ಕೂಡ ನಮ್ಗೆ ತೋರಿಸ್ತಾರೆ, ಮಿಲಿಟರಿಯ ಜನರಲ್ ಇವನು. ಆಕ್ಚುಲಿ ಇಲ್ಲಿ ವಿಷಯ ಏನು ಅಂತಂದ್ರೆ ಲೆಕ್ಸ್ ಲೂಥರ್ ಇವನ ಟೀಮ್ ಅನ್ನ ಯೂಸ್ ಮಾಡ್ಕೊಂಡು ಹೇಗಾದ್ರೂ ಮಾಡಿ ಸೂಪರ್ ಮ್ಯಾನ್ ನ ಸಾಯಿಸಬೇಕು ಅಂತ ಅನ್ಕೊಂಡಿದ್ದಾನೆ. ಅದನ್ನ ಇವ್ರಿಗೂ ಕೂಡ ಹೇಳ್ತಿರ್ತಾನೆ, ಅವನೊಬ್ಬ ಏಲಿಯನ್, ಹೇಗಾದ್ರೂ ಮಾಡಿ ನಾವು ಅವನನ್ನ ಮೊದಲು ಸಾಯಿಸಬೇಕು ಅಂತ. ಆದ್ರೆ ಗವರ್ನಮೆಂಟ್ ಅವರು ಮಾತ್ರ ಇದಕ್ಕೆ ಒಪ್ಕೊಳ್ತಿರೋದಿಲ್ಲ. ಸೂಪರ್ ಮ್ಯಾನ್ ಇದುವರೆಗೂ ನಮ್ಮ ಜನರಿಗೆ ನಮ್ಮ ಭೂಮಿಗೆ ಒಳ್ಳೆತನ ಮಾಡಿದಾನೆ, ಹೆಲ್ಪ್ ಮಾಡಿದಾನೆ, ಆ ರೀತಿ ಅವನನ್ನ ಸಾಯಿಸೋದಕ್ಕಾಗೋದಿಲ್ಲ ಅಂತ. ಮುಂದಿನ ಸೀನ್ ನಲ್ಲಿ ಯಾವಾಗ ಲೂಯಿಸ್ ಲೇನ್ ಮನೆಗ್ ಬರ್ತಾಳೋ ಇಲ್ಲೇ ಸೂಪರ್ ಮ್ಯಾನ್ ಅಂದ್ರೆ ಕ್ಲಾರ್ಕ್ ಕೆಂಟ್ ಕೂಡ ಇರ್ತಾನೆ. ಹೇಳ್ಬೇಕು ಅಂತಂದ್ರೆ ಇವರಿಬ್ರು ಒಬ್ರನ್ನೊಬ್ರು ಇಷ್ಟ ಪಡ್ತಿರ್ತಾರೆ. ಅಷ್ಟೇ ಅಲ್ಲದೆ ಲೂಯಿಸ್ ಲೇನ್ ಗೆ ಗೊತ್ತು ಕ್ಲಾರ್ಕ್ ಕೆಂಟೆ ಸೂಪರ್ ಮ್ಯಾನ್ ಅಂತ. ಸರಿ ಅಂತ ಇವಳು ಕೇಳ್ತಾಳೆ, ನೀನ್ ನನಗೆ ಸೂಪರ್ ಮ್ಯಾನ್ ಆಗಿ ಒಂದು ಇಂಟರ್ವ್ಯೂ ಅನ್ನ ಕೊಡ್ಬೇಕು ಅಂತ. ಅದಕ್ಕೆ ಇವನು ಕೂಡ ಒಪ್ಕೊಳ್ತಾನೆ. ಇದಾದ್ಮೇಲೆ ರೆಡಿ ಆಗಿ ಇಂಟರ್ವ್ಯೂ ಅನ್ನ ಸ್ಟಾರ್ಟ್ ಮಾಡ್ತಿದ್ದಂಗೆನೆ ಲೂಯಿಸ್ ಕೇಳುವಂತ ಮೊದಲ ಪ್ರಶ್ನೆ, ಬೊರೋವಿಯಾ ದೇಶ ಹಾಗೆ ಜಾರ್ಹ್ಯಾಂಪುರದ ದೇಶದ ಮಧ್ಯ ನೀವ್ಯಾಕೆ ಹೋಗ್ತಿದ್ದೀರಾ ಅಂತ. ಆಗ ಇವನು ಕೂಡ ಹೇಳ್ತಾ ಹೋಗ್ತಾನೆ, ಬೊರೋವಿಯಾ ದೇಶದವರು ಚಿಕ್ಕ ದೇಶ
ಆಗಿರುವಂತ ಜಾರಂಪುರ್ನ ತಮ್ಮ ವಶಕ್ಕೆ ತಗೊಳ್ಬೇಕು, ಅಲ್ಲಿರುವಂತ ಜನರನ್ನೆಲ್ಲರನ್ನು ಖಾಲಿ ಮಾಡಿಸ್ಬೇಕು ಅಂತ ಆ ದೇಶದ ಜನರನ್ನೆಲ್ಲರನ್ನು ಸಾಯಿಸೋದಕ್ಕೆ ನೋಡ್ತಿದ್ದಾರೆ. ಆದ್ರೆ ಆ ರೀತಿ ಆಗೋದಕ್ಕೆ ನಾನ್ ಬಿಡೋದಿಲ್ಲ ಅಂತ. ಆದ್ರೆ ಇವಳು ಹೇಳ್ತಿರ್ತಾಳೆ, ಅದೇನೇ ಇರ್ಬೋದು, ಆದ್ರೆ ನೀವು ಇಲ್ಲಿಗಲ್ ಆಗಿ ಬೇರೆ ದೇಶಕ್ಕೆ ಹೋಗಿ ಆ ದೇಶದ ವಿಷಯದಲ್ಲಿ ತಲೆ ಹಾಕೋದು ತಪ್ಪು ಅಂತ. ಇದರಿಂದ ಇವರಿಬ್ಬರ ಮಧ್ಯೆ ಜಗಳ ಆಗಿ ಕ್ಲಾರ್ಕ್ ಇಲ್ಲಿಂದ ಹೊಟ್ಟೋಗ್ತಾನೆ. ನಂತರ ಲೆಕ್ಸ್ ಲೂಥರ್ ಇವನ ಟೀಮ್ ಅನ್ನ ಕರ್ಕೊಂಡು ಅಂಟಾರ್ಟಿಕಾಗೆ ಬರ್ತಾನೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಲೆಕ್ಸ್ ಲೂಥರ್ ನ ಗರ್ಲ್ ಫ್ರೆಂಡ್ ಆಗಿರುವಂತ ಇವ್ ಕೂಡ ಇವ್ರ ಜೊತೆ ಬಂದಿದ್ದಾಳೆ ಅಂತ. ಯಾವಾಗ ಇವರು ಫೋರ್ಟ್ರೆಸ್ ಆಫ್ ಸಾಲಿಟ್ಯೂಡ್ ಇರುವಂತ ಜಾಗಕ್ಕೆ ಬರ್ತಾರೋ ಅದಾಗದೆ ಇದು ಮೇಲೆ ಬಂದು ಡೋರ್ ಕೂಡ ಓಪನ್ ಆಗೋಗುತ್ತೆ. ಹೇಗೆ ಅಂತ ಗೊತ್ತಿಲ್ಲ. ನಂತರ ಒಳಗಡೆ ಇರುವಂತ ರೋಬೋಟ್ಸ್ ಗಳು ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ಅಲ್ಟ್ರಾಮ್ಯಾನ್ ಹಾಗೆ ಇಂಜಿನಿಯರ್ ಇಬ್ರು ಸೇರಿ ಎಲ್ಲಾ ರೋಬೋಟ್ಸ್ ಗಳನ್ನ ನಾಶ ಮಾಡ್ಬಿಡ್ತಾರೆ. ಹಾಗೆ ಕ್ರಿಪ್ಟೋನು ಕೂಡ ತುಂಬಾ ಕಷ್ಟಪಟ್ಟು ಬಂದಿ ಮಾಡ್ತಾರೆ. ಆಕ್ಚುಲಿ ಇವನು ಇಲ್ಲಿಗೆ ಏನಕ್ಕೆ ಬಂದಿರೋದು ಅಂತಂದ್ರೆ ಸೂಪರ್ ಮ್ಯಾನ್ ನಮ್ಮ ಮನುಷ್ಯರ ಪ್ರಪಂಚಕ್ಕೆ ಡೇಂಜರಸ್ ಅಂತ ಪ್ರೂವ್ ಮಾಡೋದಕ್ಕೆ ಯಾವ್ದಾದ್ರು ಪ್ರೂಫ್ ಸಿಗುತ್ತಾ ಅಂತ ಹುಡ್ಕೊಂಡು ಇಲ್ಲೇ ಒಂದು ಕಂಪ್ಯೂಟರ್ ಇರುತ್ತೆ. ಈ ಕಂಪ್ಯೂಟರ್ ನಲ್ಲಿರುವಂತ ಡಾಟಾನ ಇಂಜಿನಿಯರ್ ತಗೊಳ್ತಿರ್ಬೇಕಾದ್ರೆ ಅರ್ಧ ಹಾಳಾಗಿರುವಂತ ಸೂಪರ್ ಮ್ಯಾನ್ ನ ತಂದೆ ತಾಯಿ ಕಳಿಸಿರುವಂತ ಮೆಸೇಜ್ ಇದೆಯಲ್ಲ, ಆ ಹಾಳಾಗಿರುವಂತ ಭಾಗನ ರಿಕವರ್ ಮಾಡೋದು ಹೇಗೆ ಅಂತ ಇಂಜಿನಿಯರ್ ಗೆ ಗೊತ್ತು. ಅದರಲ್ಲಿ ಒಂದು ಶಾಕಿಂಗ್ ವಿಷಯ ಇವರಿಗೆ ಕಾದಿರುತ್ತೆ. ಅದಕ್ಕೆ ಈ ಟೈಮ್ ನಲ್ಲಿ ಸೂಪರ್ ಮ್ಯಾನ್ ಇಲ್ಲಿಗೆ ಬರಬಾರ್ದು ಅಂತ ಸಿಟಿಯ ಒಳಗಡೆ ಒಂದು ಸಣ್ಣ ಮಾನ್ಸ್ಟರ್ ಅನ್ನ ಬಿಡ್ತಾರೆ. ಮಾರನೇ ದಿನ ನೋಡಿದ್ರೆ ಆ ಮಾನ್ಸ್ಟರ್ ಬಿಲ್ಡಿಂಗ್ ಗಳಷ್ಟು ದೊಡ್ಡದಾಗಿ ಬೆಳೆದ್ ಬಿಟ್ಟಿರುತ್ತೆ. ಇದರಿಂದ ಸೂಪರ್ ಮ್ಯಾನ್ ಇದ್ರ ಜೊತೆ ಫೈಟ್ ಮಾಡ್ತಾ ಜನರನ್ನ ಕಾಪಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಲೆಕ್ಸ್ ಲೂಥರ್ ಹಾಗೆ ಅವನ ಟೀಮ್ ನವರು ಫೋರ್ಟ್ರೆಸ್ ಆಫ್ ಸಾಲಿಟ್ಯೂಡ್ ಗೆ ಹೋಗಿರುವಂತ ವಿಷಯ ಇವನಿಗೆ ಗೊತ್ತಾಗೋದಿಲ್ಲ. ಹೀಗೆ ಇವನು ಫೈಟ್ ಮಾಡ್ತಿರ್ಬೇಕಾದ್ರೆ ಇವನಿಗೆ ಹೆಲ್ಪ್ ಮಾಡೋದಕ್ಕೆ ಇವನ ಟೀಮ್ ಆಗಿರುವಂತ ಜಸ್ಟಿಸ್ ಸೊಸೈಟಿ ಇಲ್ಲಿಗೆ ಬರುತ್ತೆ. ಇದರಲ್ಲಿ ಹಾರೋದಕ್ಕೆ ಪವರ್ ಇರುವಂತ ಹಾಕರ್, ತುಂಬಾ ಇಂಟೆಲಿಜೆಂಟ್ ಆಗಿರುವಂತ ಮಿಸ್ಟರ್ ಟೆರಿಫಿಕ್ ಹಾಗೆ ಗಾಯ್ ಗಾರ್ಡ್ನರ್ ಅನ್ನೋ ಒಬ್ಬ ಗ್ರೀನ್ ಲ್ಯಾಂಟರ್ನ್ ಇರ್ತಾನೆ. ಇವನ ಹತ್ರ ಒಂದು ರಿಂಗ್ ಇರುತ್ತೆ, ಅದರ ಸಹಾಯದಿಂದ ಫೈಟ್ ಮಾಡ್ತಾನೆ. ಇಂತ ಒಂದು ದೊಡ್ಡ ಫೈಟ್ ಅಲ್ಲಿ ಸೂಪರ್ ಮ್ಯಾನ್ ಒಂದು ಅಳಿಲನ್ನ ಕಾಪಾಡ್ತಾನೆ. ಅಂದ್ರೆ ಒಂದು ಸಣ್ಣ ಜೀವಿಯ ಪ್ರಾಣ ಹೋಗೋದು ಕೂಡ ಇವನಿಗೆ ಇಷ್ಟ ಇಲ್ಲ. ಆದ್ರೆ ಇವನ ಟೀಮ್ ನವರು ಮಾತ್ರ ಮಾನ್ಸ್ಟರ್ ನ ಒಳಗಡೆ ಬಾಂಬ್ ಗಳನ್ನ ಬ್ಲಾಸ್ಟ್ ಮಾಡಿ ಸಾಯಿಸ್ಬಿಡ್ತಾರೆ. ನಂತರ ಎಲ್ರು ಒಂದು ದೊಡ್ಡ ಸಂಕಷ್ಟ ತಪ್ಪು ಅಂತ ಸಂತೋಷ ಪಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಂದು ನ್ಯೂಸ್ ಬರುತ್ತೆ. ಆ ನ್ಯೂಸ್ ಅನ್ನ ಹಾಕಿಸ್ತಿರೋದು ಲೆಕ್ಸ್ ಲೂಥರ್. ಈ ನ್ಯೂಸ್ ಬೇರೆ ಯಾವ್ದು ಅಲ್ಲ, ಸೂಪರ್ ಮ್ಯಾನ್ ನ ತಂದೆ ತಾಯಿಯ ಹಾಳಾಗಿದ್ದಂತ ಮೆಸೇಜ್ ಇತ್ತಲ್ಲ ಅದನ್ನ ರಿಕವರ್ ಮಾಡಿ ಹಾಕ್ತಿರ್ತಾನೆ. ಅದ್ರಲ್ಲಿ ಇವನ ತಂದೆ ತಾಯಿ ಏನ್ ಹೇಳ್ತಿರ್ತಾರೆ ಅಂತಂದ್ರೆ ಕ್ರಿಪ್ಟೋನ್ ಗ್ರಹ ನಾಶ ಆಗ್ತಿದೆ, ಆದ್ರಿಂದ ನಿನ್ನ ಕಾಪಾಡೋದಕ್ಕೆ ಹಾಗೆ ಒಂದು ಒಳ್ಳೆ ಕೆಲಸನ ಮಾಡೋದಕ್ಕೆ ಭೂಮಿಗೆ ಕಳಿಸ್ತಿದೀವಿ. ಭೂಮಿಗೆ ಹೋಗಿ ಅಲ್ಲಿರುವಂತ ಎಲ್ಲರನ್ನ ಗುಲಾಮರನ್ನಾಗಿ ಮಾಡ್ಕೋ, ಹಾಗೆ ಕ್ರಿಪ್ಟೋನ್ ಗ್ರಹದ ಜನಸಂಖ್ಯೆನ ಅಲ್ಲಿ ಜಾಸ್ತಿ ಮಾಡುವಂತ. ಇದನ್ನ ಕೇಳ್ತಿದ್ದಂಗೆನೆ ಇಷ್ಟೊತ್ವರೆಗೂ ಸೂಪರ್ ಮ್ಯಾನ್ ನ ಹೊಗಳುತ್ತಿದ್ದಂತ ಜನರು ಇವನ ವಿರುದ್ಧ ತಿರುಗ್ಬಿಡ್ತಾರೆ, ಹಾಗೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಸೂಪರ್ ಮ್ಯಾನ್ ಗೆ ಡೌಟ್ ಬರ್ತಿರುತ್ತೆ ಅದೇನಾದ್ರೂ ಫೇಕ್ ವಿಡಿಯೋನ ಅಂತ. ಆಗ ಅದನ್ನ ಚೆಕ್ ಮಾಡಿರುವಂತ ಮಿಸ್ಟರ್ ಟೆರಿಫಿಕ್ ಹೇಳ್ತಾನೆ ಇಲ್ಲ ಅದು ನಿಜವಾದ ವಿಡಿಯೋನೇ ಅಂತ. ಈ ಕಡೆ ನ್ಯೂಸ್ ಅನ್ನು ನೋಡಿದಂತ ಗವರ್ನಮೆಂಟ್ ನವರು ಕೂಡ ಡಿಸೈಡ್ ಮಾಡ್ತಾರೆ ಸೂಪರ್ ಮ್ಯಾನ್ ನಮ್ಮ ಪ್ರಪಂಚಕ್ಕೆ ಡೇಂಜರಸ್ ಅಂತ. ಇದೇ ಸಮಯನ ಉಪಯೋಗಿಸಿಕೊಂಡು ಬರೋವಿಯಾದ ಪ್ರೆಸಿಡೆಂಟ್ ಹೇಳ್ತಿರ್ತಾನೆ ಏನೇ ಆದ್ರೂ ಪರವಾಗಿಲ್ಲ ಜಹಾನ್ಪುರ್ ನ ನಾವು ನಮ್ಮ ವಶಕ್ಕೆ ತಗೊಳ್ತೀವಿ, ಇದರಲ್ಲಿ ಸೂಪರ್ ಮ್ಯಾನ್ ಮಧ್ಯ ಬರಬಾರ್ದು ಅಂತ. ಆದ್ರೆ ಯಾವಾಗ ಇವನು ಸೀಕ್ರೆಟ್ ಆಗಿ ಒಂದು ಪೋರ್ಟಲ್ ಇಂದ ಲೆಕ್ಸ್ ಲೂಥರ್ ಹತ್ರ ಬರ್ತಾನೋ ಆಗ್ಲೇ ನಮ್ಗೆ ಗೊತ್ತಾಗೋದು ಇದನ್ನೆಲ್ಲ ಮಾಡೋದಕ್ಕೆ ಇವನಿಗೆ ಸಹಾಯ ಮಾಡ್ತಿರೋದು ಲೆಕ್ಸ್ ಲೂಥರ್. ಹಾಗೆ ಇವರಿಬ್ಬರ ಮಧ್ಯೆ ಒಂದು ಡೀಲ್ ಇದೆ ಅಂತ. ಈ ಕಡೆ ಸೂಪರ್ ಮ್ಯಾನ್ ಫೋರ್ಟ್ರೆಸ್ ಆಫ್ ಸಾಲಿಟ್ಯೂಡ್ ಗೆ ಬಂದು ನೋಡಿದ್ರೆ ಎಲ್ಲಾ ರೋಬೋಟ್ಸ್ ಗಳು ನಾಶ ಆಗೋಗಿರ್ತವೆ. ಹಾಗೆ ಕ್ರಿಪ್ಟೋನ ಅವನು ಎತ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಾಗಿ ಸೀದಾ ಲೆಕ್ಸ್ ಲೂಥರ್ ಹತ್ರ ಬಂದು ಕೋಪದಿಂದ ಇವನನ್ನ ಕೇಳೋದಕ್ಕೆ ಶುರು ಮಾಡ್ತಾನೆ ಡಾಗ್ ಎಲ್ಲಿ ಹೇಳು ಅಂತ. ಇದನ್ನು ಕೂಡ ರೆಕಾರ್ಡ್ ಮಾಡಿ ಇಂಟರ್ನೆಟ್ ನಲ್ಲಿ ಹಾಕ್ಬಿಡ್ತಾರೆ. ಇದನ್ನ ನೋಡಿದಂತ ಜನರಿಗೆ ಸೂಪರ್ ಮ್ಯಾನ್ ಇಂದ ಭಯ ಆಗೋದಕ್ಕೆ ಶುರುವಾಗುತ್ತೆ. ಇದರಿಂದ ಇವನು ಬೇಜಾರ್ ಮಾಡ್ಕೊಂಡು ಮನೇಲಿರ್ಬೇಕಾದ್ರೆ ಲೂಯಿಸ್ ಲೇನ್ ಇಲ್ಲಿಗೆ ಬಂದು ಇವನಿಗೆ ಅರ್ಥ ಮಾಡಿಸೋದಕ್ಕೆ ಶುರು ಮಾಡ್ತಾಳೆ. ನಿನ್ ತಂದೆ ತಾಯಿ ಆತರ ಮೆಸೇಜ್ ಅನ್ನ ಕಳಿಸಿರ್ಬೋದು, ಆದ್ರೆ ನನಗೆ ನಂಬಿಕೆ ಇದೆ ನೀನ್ ಆ ರೀತಿ ಅಲ್ಲ, ಮನುಷ್ಯ ಕುಲಕ್ಕೆ ಯಾವತ್ತೂ ಕೆಟ್ಟದನ್ನ ಬಯಸೋದಿಲ್ಲ ಅಂತ. ಇದರಿಂದ ಇವನಿಗೂ ಸ್ವಲ್ಪ ನೆಮ್ಮದಿ ಆಗುತ್ತೆ. ಹಾಗೆ ಡಿಸೈಡ್ ಮಾಡ್ತಾನೆ ಜನರು ಈಗ ನನ್ನಿಂದ ಹೆದರ್ಕೊಳ್ಬಾರ್ದು ಅಂತಂದ್ರೆ ನಾನು ಹೋಗಿ ಸರೆಂಡರ್ ಆಗ್ಬೇಕು ಅಂತ. ಮಾರನೇ ದಿನ ಇವನು ಸರೆಂಡರ್ ಕೂಡ ಆಗ್ತಾನೆ. ಆದ್ರೆ ಜನರಲ್ ಆಗಿರುವಂತ ರಿಕ್ ಫ್ಲಾಗ್ ಹೇಳ್ತಾನೆ ಗವರ್ನಮೆಂಟ್ ನವರು ಡಿಸೈಡ್ ಮಾಡಿದ್ದಾರೆ ನಿನ್ನನ್ನ ಲೆಕ್ಸ್ ಲೂಥರ್ ಕ್ರಿಯೇಟ್ ಮಾಡಿರುವಂತ ಜೈಲ್ ನಲ್ಲಿ ಇಡಬೇಕು ಅಂತ. ನಂತರ ಇವನನ್ನ ಅಲ್ಲಿಂದ ಪೋರ್ಟಲ್ ಅನ್ನ ಕ್ರಿಯೇಟ್ ಮಾಡಿರುವಂತ ಜಾಗಕ್ಕೆ ಕರ್ಕೊಂಡ್ ಬಂದು ಪೋರ್ಟಲ್ ನ ಒಳಗಡೆ ಹಾಕ್ತಿದ್ದಂಗೆನೆ ಒಳಗಡೆ ಬಂದು ನೋಡ್ತಾನೆ ಒಬ್ಬ ವಿಚಿತ್ರವಾಗಿರುವಂತ ವ್ಯಕ್ತಿ ಕುಂತಿರ್ತಾನೆ. ಆಗ ಲೆಕ್ಸ್ ಇವನನ್ನ ಬಂದಿ ಮಾಡಿ ಹೇಳ್ತಾ ಹೋಗ್ತಾನೆ ಈ ಜಾಗದ ಹೆಸರು ಪಾಕೆಟ್ ಡೈಮೆನ್ಷನ್ ಅಂತ. ಈ ಜಾಗ ನಮ್ಮ ಪ್ರಪಂಚಕ್ಕೆ ಕನೆಕ್ಟ್ ಆಗಿಲ್ಲ, ಇಲ್ಲಿಗೆ ಬರ್ಬೇಕು ಅಂತಂದ್ರೆ ಪೋರ್ಟಲ್ ಇಂದ ಮಾತ್ರ ಬರೋದಕ್ಕಾಗೋದು ಅಂತ. ಹಾಗೆ ಇಲ್ಲಿರುವಂತ ವ್ಯಕ್ತಿ ಹೆಸರು ಎಲಿಮೆಂಟ್ ಮ್ಯಾನ್ ಅಂತ. ಇವನು ಏನನ್ನ ಬೇಕಾದ್ರೂ ಕ್ರಿಯೇಟ್ ಮಾಡಬಹುದು. ಆದ್ರಿಂದ ಕ್ರಿಪ್ಟೋನೈಟ್ ಅನ್ನೋ ಒಂದು ಸ್ಟೋನ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಂಗೆನೆ ಸೂಪರ್ ಮ್ಯಾನ್ ವೀಕ್ ಆಗೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಲೋಯಿಸ್ ಲೇನ್ ಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ ಲೆಕ್ಸ್ ಲೂಥರ್ ಬರೋವಿಯಾ ಮಿಲಿಟರಿಗೆ ವೆಪನ್ಸ್ ಗಳನ್ನ ಸಪ್ಲೈ ಮಾಡಿದಾನೆ ಅಂತ. ಅಂದ್ರೆ ಬರೋವಿಯಾದ ಪ್ರೆಸಿಡೆಂಟ್ ಹಾಗೆ ಲೆಕ್ಸ್ ಲೂಥರ್ ನ ಮಧ್ಯ ಏನೋ ನಡೀತಿದೆ ಅಂತ ಡೌಟ್ ಅಂತೂ ಬರುತ್ತೆ. ಅದೇ ಸಮಯಕ್ಕೆ ಜಿಮ್ಮಿ ಯಾರಿಗೂ ಮೆಸೇಜ್ ಮಾಡಿದಾಗ ಆ ಕಡೆಯಿಂದ ಇವನಿಗೆ ಇನ್ಫಾರ್ಮೇಶನ್ ಸಿಗುತ್ತೆ ಲೆಕ್ಸ್ ಲೂಥರ್ ಸೂಪರ್ ಮ್ಯಾನ್ ನ ಪಾಕೆಟ್ ಯೂನಿವರ್ಸ್ ನಲ್ಲಿ ಇಟ್ಟಿದ್ದಾನೆ ಅಂತ. ಆದ್ರೆ ವಿಷಯ ಇವನಿಗೆ ಹೇಗ್ ಗೊತ್ತಾಯ್ತು ಅಂತ ಲೂಯಿಸ್ಗೆ ಹೇಳೋದಕ್ಕೆ ಹೋಗೋದಿಲ್ಲ. ಈ ಕಡೆ ಪಾಕೆಟ್ ಯೂನಿವರ್ಸ್ ನಲ್ಲಿ ನೋಡಿದ್ರೆ ಲೆಕ್ಸ್ ಲೂಥರ್ ತುಂಬಾ ಕೋತಿಗಳನ್ನ ತನ್ನ ಕಂಟ್ರೋಲ್ ಗೆ ತಗೊಂಡು ಸೂಪರ್ ಮ್ಯಾನ್ ನ ಮೇಲೆ ಜನರಿಗೆ ಇನ್ನೂ ಕೂಡ ದ್ವೇಷ ಜಾಸ್ತಿ ಆಗೋ ರೀತಿ
ಕಮೆಂಟ್ ಗಳನ್ನ ಮಾಡಿಸ್ತಿರ್ತಾನೆ. ಅಷ್ಟೇ ಅಲ್ಲದೆ ಕ್ರಿಪ್ಟೋನು ಕೂಡ ಇಲ್ಲೇ ಇರುತ್ತೆ. ನಂತರ ನಮಗೆ ಗೊತ್ತಾಗುತ್ತೆ ಏನಕ್ಕೆ ಎಲಿಮೆಂಟ್ ಮ್ಯಾನ್ ಲೆಕ್ಸ್ ಲೂಥರ್ಗೆ ಸಹಾಯ ಮಾಡ್ತಿದ್ದಾನೆ ಅಂತ. ಯಾಕೆಂತಂದ್ರೆ ಅವನು ಇವನ ಮಗುನ ಹಿಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿರ್ತಾನೆ. ಇದಾದ್ಮೇಲೆ ಜಿಮ್ಮಿ ಇವನಿಗೆ ಇನ್ಫಾರ್ಮೇಶನ್ ಕೊಟ್ರಲ್ಲ, ಅವರನ್ನ ಮೀಟ್ ಮಾಡೋದಕ್ಕೆ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು ಇನ್ಫಾರ್ಮೇಶನ್ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಲೆಕ್ಸ್ ಲೂಥರ್ ನ ಜೊತೆ ಗರ್ಲ್ ಫ್ರೆಂಡ್ ಆಗಿ ಇರೋ ಈವ್ ಅಂತ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಇವಳು ಲೆಕ್ಸ್ ಲೂಥರ್ ನ ಜೊತೆ ಇರೋದಕ್ಕಿಂತ ಮುಂಚೆಯಿಂದನು ಒಬ್ರನ್ನೊಬ್ರು ಇಷ್ಟಪಡ್ತಿದ್ರು, ಅದಾದ್ಮೇಲೆ ಬೇರೆ ಆಗಿದ್ರು. ಆದ್ರೆ ಈವ್ ಇನ್ನೂ ಕೂಡ ಜಿಮ್ಮಿನ ಇಷ್ಟಪಡ್ತಿರೋದ್ರಿಂದಾನೆ ಇವನಿಗೆ ಈ ರೀತಿ ಎಲ್ಲ ಸಹಾಯ ಮಾಡ್ತಿರೋದು. ಈ ಕಡೆ ಸೂಪರ್ ಮ್ಯಾನ್ ಏನಕ್ಕೆ ವೀಕ್ ಆಗ್ತಿರೋದು ಅಂತಂದ್ರೆ ಈ ಕ್ರಿಪ್ಟೋನೈಟ್ ಸ್ಟೋನ್ ಬಂದು ಇವನ ಗ್ರಹ ಆಗಿರುವಂತ ಕ್ರಿಪ್ಟೋನ್ ಗೆ ಸೇರಿರೋದು. ಇದು ಇವನ ವೀಕ್ನೆಸ್. ಇದರ ಮುಂದೆ ಇವನ ಪವರ್ಸ್ ಗಳು ವರ್ಕ್ ಆಗೋದಿಲ್ಲ. ನಂತರ ಲೂಯಿಸ್ ಲೇನ್ ಜಸ್ಟಿಸ್ ಸೊಸೈಟಿ ಹತ್ರ ಬರ್ತಾಳೆ. ಲೆಕ್ಸ್ ಲೂಥರ್ ಸೂಪರ್ ಮ್ಯಾನ್ ನ ಪಾಕೆಟ್ ಯೂನಿವರ್ಸ್ ಅನ್ನೋ ಒಂದು ಜಾಗದಲ್ಲಿ ಇಟ್ಟಿದ್ದಾನೆ, ಕಾಪಾಡೋದಕ್ಕೆ ಸಹಾಯ ಮಾಡಿ ಅಂತ. ಆದ್ರೆ ಮೆಸೇಜ್ ಅನ್ನ ನೋಡಿದ್ಮೇಲೆ ಇವ್ರಿಗೂ ಕೂಡ ಸೂಪರ್ ಮ್ಯಾನ್ ನ ಮೇಲೆ ನಂಬಿಕೆ ಬರೋದಿಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಇವಳು ಕೂಡ ಸರಿ ಆಯ್ತು ನಾನೇ ಎಲ್ಲಾನು ಮಾಡ್ಕೋತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಮಿಸ್ಟರ್ ಟೆರಿಫಿಕ್ ಇವಳ ಹಿಂದೆ ಬರ್ತಾನೆ. ಸೂಪರ್ ಮ್ಯಾನ್ ನಮ್ಗೆ ಕೆಟ್ಟದ್ ಮಾಡ್ತೇನೆ ಅಂತ ನನಗೂ ಕೂಡ ನಂಬೋದಕ್ಕಾಗ್ತಿಲ್ಲ, ನಿನಗೆ ನಾನ್ ಸಹಾಯ ಮಾಡ್ತೀನಿ ಅಂತ. ಇಲ್ಲಿ ಮಿಸ್ಟರ್ ಟೆರಿಫಿಕ್ ಹತ್ರ ಟ್ರಾವೆಲ್ ಮಾಡೋದಕ್ಕೆ ತುಂಬಾ ವಿಶೇಷವಾಗಿರುವಂತ ಒಂದು ವೆಹಿಕಲ್ ಇರುತ್ತೆ. ಇಲ್ಲಿ ನೋಡಿದ್ರೆ ಲೆಕ್ಸ್ ಲೂಥರ್ ಒಬ್ಬ ಮಾಮೂಲಿ ವ್ಯಕ್ತಿನ ಕರ್ಕೊಂಡ್ ಬಂದು ಇವನಿಗೆ ಗನ್ ಪಾಯಿಂಟ್ ಮಾಡಿ ಸೂಪರ್ ಮ್ಯಾನ್ ನ ಕೇಳ್ತಿರ್ತಾನೆ, ನೀನು ಚಿಕ್ಕವನಿದ್ದಾಗಿಂದನೂ ನಿನ್ನ ಯಾರು ಬೆಳೆಸಿದ್ರು ಹೇಳು ಅಂತ. ಇವನು ಹೇಳದೆ ಇರೋದ್ರಿಂದ ಈ ವ್ಯಕ್ತಿನ ಸಾಯಿಸ್ಬಿಡ್ತಾನೆ. ಇದರಿಂದ ಸೂಪರ್ ಮ್ಯಾನ್ ಗಂತೂ ತುಂಬಾ ಬೇಜಾರಾಗ್ತಿರುತ್ತೆ. ಆದ್ರೆ ಇವನ್ಗಿಂತ ಜಾಸ್ತಿ ಬೇಜಾರಾಗೋದು ಅಂತಂದ್ರೆ ಎಲಿಮೆಂಟ್ ಮ್ಯಾನ್ ಗೆ, ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಇವನಿಗೆ ಅನ್ನಿಸ್ತಿರುತ್ತೆ. ಈ ಕಡೆ ಮಿಸ್ಟರ್ ಟೆರಿಫಿಕ್ ಲೂಯಿಸ್ ಲೇನ್ ನ ಕರ್ಕೊಂಡು ಪೋರ್ಟ್ ಅಲ್ಲಿರುವಂತ ಜಾಗಕ್ಕೆ ಬಂದಾಗ ಲೆಕ್ಸ್ ಲೂಥರ್ ನ ಕಡೆಯ ಜನರು ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಇವನು ಮೊದಲೇ ತುಂಬಾನೇ ಇಂಟೆಲಿಜೆಂಟ್. ಇವನ ಹೈ ಟೆಕ್ನಾಲಜಿ ಡ್ರೋನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಅವರೆಲ್ಲರಿಗೂ ಚೆನ್ನಾಗಿ ಹೊಡೆದು ಪೋರ್ಟಲ್ ಹತ್ರ ಕರ್ಕೊಂಡು ಬಂದು ಇದನ್ನ ಹ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ಎಲಿಮೆಂಟ್ ಮ್ಯಾನ್ ನನ್ನ ಮಗುನ ಕಾಪಾಡು ಅಂತ ಹೇಳಿ ಕ್ರಿಯೇಟ್ ಮಾಡಿದಂತ ಕ್ರಿಪ್ಟೋನೈಟ್ ನ ಹೋಗೋ ಹಾಗೆ ಮಾಡ್ತಾನೆ. ಆದ್ರೆ ಇನ್ನೂ ಕೂಡ ಇವನು ವೀಕ್ ಆಗೇ ಇರ್ತಾನೆ. ಯಾಕೆಂತಂದ್ರೆ ಇವನು ರಿಕವರ್ ಆಗ್ಬೇಕು ಅಂತಂದ್ರೆ ಸೂರ್ಯನ ಬೆಳಕು ಬೇಕು. ಅದೇ ಸಮಯಕ್ಕೆ ಇವರಿಬ್ರು ಕೂಡ ಪೋರ್ಟಲ್ ನ ಓಪನ್ ಮಾಡಿ ಸೂಪರ್ ಮ್ಯಾನ್ ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಎಲಿಮೆಂಟ್ ಮ್ಯಾನ್ ಸೂಪರ್ ಮ್ಯಾನ್ ರಿಕವರ್ ಆಗ್ಲಿ ಅಂತ ಇವನ ಪವರ್ ಅನ್ನು ಯೂಸ್ ಮಾಡಿಕೊಂಡು ಆರ್ಟಿಫಿಷಿಯಲ್ ಆಗಿ ಸೂರ್ಯನ ಬೆಳಕನ್ನ ರೆಡಿ ಮಾಡ್ತಿರ್ತಾನೆ. ಹಾಗೆ ಮಿಸ್ಟರ್ ಟೆರಿಫಿಕ್ ಕೂಡ ಡ್ರೋನ್ಸ್ ಗಳನ್ನ ಕಳಿಸ್ತಾನೆ ಸೂಪರ್ ಮ್ಯಾನ್ ನ ಹುಡ್ಕೋದಕ್ಕೆ ಅಂತ. ಈ ಕಡೆ ಸೂಪರ್ ಮ್ಯಾನ್ ಕೂಡ ಆ ಬೆಳಕಿಂದ ರಿಕವರ್ ಆಗಿ ಮೊದಲು ಬಂದು ಕಾಪಾಡೋದೆ ಎಲಿಮೆಂಟ್ ಮ್ಯಾನ್ ನ ಮಗುನ. ಹಾಗೆ ಕ್ರಿಪ್ಟೋನು ಕೂಡ ರಿಲೀಸ್ ಮಾಡ್ತಾನೆ. ನಂತರ ಇವರೆಲ್ಲರೂ ಇಲ್ಲಿಂದ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಲೆಕ್ಸ್ ಲೂಥರ್ ನ ಸೋಲ್ಜರ್ಸ್ ಗಳು ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಕ್ರಿಪ್ಟೋ ಮಿಸ್ಟರ್ ಟೆರಿಫಿಕ್ ನ ಒಂದು ಡ್ರೋನ್ ನ ನೋಡಿ ಅದನ್ನ ಕಚ್ಚಿ ಹಾಳು ಮಾಡ್ಬಿಡುತ್ತೆ. ಈ ಕಡೆ ಸೂಪರ್ ಮ್ಯಾನ್ ಆ ಸೋಲ್ಜರ್ಸ್ ಗಳ ಜೊತೆ ಫೈಟ್ ಏನೋ ಮಾಡ್ದ. ಆದ್ರೆ ಈ ಜಾಗದಲ್ಲಿ ಒಂದು ಬ್ಲಾಕ್ ಹೋಲ್ ಇರುತ್ತೆ. ಸುತ್ತಮುತ್ತ ಇರುವಂತ ವಸ್ತುಗಳನ್ನೆಲ್ಲ ಅಟ್ರಾಕ್ಟ್ ಮಾಡ್ತಾ ತನ್ನ ಒಳಗಡೆ ಎಳ್ಕೊತಿರುತ್ತೆ. ಅದಕ್ಕೆ ಎಲಿಮೆಂಟ್ ಮ್ಯಾನ್ ಕೂಡ ಇವನಿಗೆ ಸಹಾಯ ಮಾಡೋದಕ್ಕೆ ಅಂತ ಬರ್ತಾನೆ. ನಂತರ ಸೂಪರ್ ಮ್ಯಾನ್ ಇವನ ಕೋಲ್ಡ್ ಬ್ರೆತ್ ಅನ್ನು ಯೂಸ್ ಮಾಡ್ಕೊಂಡು ಎಲ್ಲರನ್ನು ಸೇಫ್ ಆಗಿ ಅಲ್ಲಿಂದ ದೂರ ಕರ್ಕೊಂಡ್ ಬರ್ತಾನೆ. ಹಾಗೆ ಟೆರಿಫಿಕ್ ನ ಮತ್ತೊಂದು ಡ್ರೋನ್ ಕಾಣಿಸ್ತಿದ್ದಂಗೆನೆ ಅದನ್ನ ಫಾಲೋ ಮಾಡ್ಕೊಂಡು ಬಂದಿದ್ರಿಂದ ಪೋರ್ಟಲ್ ಕ್ಲೋಸ್ ಆಗೋಷ್ಟರಲ್ಲಿ ಹೊರಗಡೆ ಬರ್ತಾರೆ. ಆದ್ರೆ ಪಾಕೆಟ್ ಯೂನಿವರ್ಸ್ ನಲ್ಲಿ ಇನ್ನೂ ಕೂಡ ತುಂಬಾ ಜನರಿದ್ದಾರೆ. ನೀವಿಲ್ಲಿಂದ ಹೋಗಿ ನಾನು ಇಲ್ಲೇ ಇದ್ದು ಆ ಜನರನ್ನ ಕಾಪಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಮಿಸ್ಟರ್ ಟೆರಿಫಿಕ್ ಹೇಳ್ತಾನೆ. ಎಲಿಮೆಂಟ್ ಮ್ಯಾನ್ ಅವನ ಮಗುನ ಕರ್ಕೊಂಡು ಹೊಟ್ಟೋಗ್ತಾನೆ. ಹಾಗೆ ಲೂಯಿಸ್ ಲೇನ್ ಕೂಡ ಸೂಪರ್ ಮ್ಯಾನ್ ನ ಮಿಸ್ಟರ್ ಟೆರಿಫಿಕ್ ವೆಹಿಕಲ್ ನ ಒಳಗಡೆ ಕೂರಿಸ್ಕೊಂಡು ಇದನ್ನ ಓಡಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾಳೆ. ಇದರಿಂದ ಲೆಕ್ಸ್ ಲೂಥರ್ ಗೆ ಕೋಪ ಬಂದು ಇಲ್ಲೇ ಫೋಟೋ ತಗೊಳ್ತಿರುವಂತ ಇವನ ಬೈದು ಕಳಿಸ್ಬಿಡ್ತಾನೆ. ಇವನ್ಗಂತೂ ಅರ್ಥನೇ ಆಗ್ತಿರೋದಿಲ್ಲ ಸೂಪರ್ ಮ್ಯಾನ್ ಅಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಹೋದ ಅಂತ. ಆದ್ರೆ ಅಷ್ಟೊತ್ತಿಗೆ ಇವಗೂ ಕೂಡ ತುಂಬಾ ಕೋಪ ಬಂದು ಜಿಮ್ಮಿಗೆ ಕಾಲ್ ಮಾಡಿ ಹೇಳ್ತಾಳೆ, ಲೆಕ್ಸ್ ಲೂಥರ್ ಏನೇನ್ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡ್ತಿದ್ದಾನೆ ಅದ್ರ ಪ್ರೂಫ್ ಅನ್ನ ಕಳಿಸ್ತೀನಿ ಅಂತ ಹೇಳಿ ಕಳಿಸ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಲೆಕ್ಸ್ ಲೂಥರ್ ಬಂದು ಅವಳನ್ನೇ ಎಳ್ಕೊಂಡು ಹೊಟ್ಟೋಗ್ತಾನೆ. ಜಿಮ್ಮಿ ಏನ್ ಪ್ರೂಫ್ ಅಂತ ನೋಡಿದ್ರೆ ಈವ್ ಅವಳ ಫೋಟೋಗಳನ್ನ ಕಳಿಸಿರ್ತಾಳಷ್ಟೇ. ಈ ಕಡೆ ಲೂಯಿಸ್ ಸೂಪರ್ ಮ್ಯಾನ್ ನ ಇವನನ್ನ ಸಾಕಿರುವಂತ ತಂದೆ ತಾಯಿಯ ಮನೆಗೆ ಕರ್ಕೊಂಡ್ ಬರ್ತಾಳೆ. ಇವನ ತಂದೆ ತಾಯಿ ಅಂತೂ ಇವನ ಸ್ಥಿತಿಯನ್ನು ನೋಡಿ ತುಂಬಾನೇ ಹೆದರ್ಕೊಂಡಿರ್ತಾರೆ. ಆದ್ರೆ ಸೂಪರ್ ಮ್ಯಾನ್ ಆದಷ್ಟು ಬೇಗ ರಿಕವರ್ ಆಗೋಗ್ತಾನೆ. ಅದೇ ಸಮಯಕ್ಕೆ ಜಿಮ್ಮಿನೂ ಕೂಡ ಲೂಯಿಸ್ಗೆ ಕಾಲ್ ಮಾಡಿ ನಡೆದಿರುವಂತ ವಿಷಯನೆಲ್ಲ ಹೇಳಿ ಆ ಫೋಟೋಗಳನ್ನ ಕಳಿಸಿದಾಗ ಇವಳು ಗಮನಿಸ್ತಾಳೆ ಇವನ ಸೆಲ್ಫಿಯ ಹಿಂದೆ ಲೆಕ್ಸ್ ಲೂಥರ್ ಮಾಡ್ತಿರುವಂತ ಕೆಲಸಗಳ ಪ್ರೂಫ್ ಗಳು ಇದಾವೆ ಅಂತ. ಇದನ್ನ ನೋಡಿ ಇವಳಿಗೆ ಎಲ್ಲನೂ ಅರ್ಥ ಆಗೋಗುತ್ತೆ. ಈ ಕಡೆ ಇವನ ಪಾಕೆಟ್ ಯೂನಿವರ್ಸ್ ನಲ್ಲಿ ಬಂದಿ ಮಾಡಿಸ್ತಾನೆ. ಹಾಗೆ ಇವನ ಟೀಮ್ ನವರು ಎಷ್ಟೇ ಬೇಡ ಅಂತ ಹೇಳಿದ್ರು ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ತಾನೆ. ಸೂಪರ್ ಮ್ಯಾನ್ ಎಲ್ಲೇ ಬಚ್ಚಿಟ್ಕೊಂಡಿದ್ರು ಹೊರಗಡೆ ಬರೋ ರೀತಿ ಮಾಡೋದಕ್ಕೆ ಪಾಕೆಟ್ ಯೂನಿವರ್ಸ್ ಪೋರ್ಟಲ್ ನ ಮೆಟ್ರೋಪಾಲಿಸ್ ಸಿಟಿ ಮೇಲೆ ಬಿಟ್ಬಿಡ್ಬೇಕು. ಆಗ ಜನರನ್ನ ಕಾಪಾಡೋದಕ್ಕೆ ಸೂಪರ್ ಮ್ಯಾನ್ ಬಂದೇ ಬರ್ತಾನೆ ಅಂತ ಹೇಳಿ ಪೋರ್ಟಲ್ ನ ಓಪನ್ ಮಾಡ್ಬಿಡ್ತಾನೆ. ಈ ಕಡೆ ಮಿಸ್ಟರ್ ಟೆರಿಫಿಕ್ ಪಾಕೆಟ್ ಯೂನಿವರ್ಸ್ ನಲ್ಲಿರುವಂತ ಜನರನ್ನ ಕಾಪಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಪೋರ್ಟಲ್ ಎಲ್ಲಾ ಕಡೆನೂ ಹರಡೋದಕ್ಕೆ ಶುರುವಾಗುತ್ತೆ. ಈ ಕಡೆ ಮಾರನೇ ದಿನ ಕ್ಲಾರ್ಕ್ ಗೆ ಎಚ್ಚರ ಆದಾಗ ನೋಡಿದ್ರೆ ಕ್ರಿಪ್ಟೋ ಇವನ ಮೇಲಿನ ಮಲಗಿರುತ್ತೆ. ಹಾಗೆ
ಇಷ್ಟೊತ್ತಿಗೆ ಇವನು ರಿಕವರ್ ಆಗೋಗಿರ್ತಾನೆ. ಆದ್ರೆ ಇವನು ಬೇಜಾರ್ ಮಾಡ್ಕೊಂಡು ಕುಂತಿರೋದನ್ನ ನೋಡಿ ಇವನ ತಂದೆ ಆಗಿರುವಂತ ಜೊನಾಥನ್ ಬಂದು ಕೇಳ್ತಾನೆ ಏನಾಯ್ತು ಅಂತ. ಆಗ ಇವನು ಕೂಡ ನನ್ನ ನಿಜವಾದ ತಂದೆ ತಾಯಿ ನನ್ನ ಭೂಮಿಗೆ ಕಳಿಸಿರುವಂತ ಕಾರಣ ಮನುಷ್ಯರನ್ನೆಲ್ಲ ಗುಲಾಮರನ್ನಾಗಿ ಮಾಡ್ಕೊಂಡು ಈ ಪ್ರಪಂಚನ ನನ್ನ ವಶಕ್ಕೆ ತಗೊಳ್ಳೋದಕ್ಕೆ ಈ ರೀತಿ ಆಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಂತ. ಆಗ ಇವನ ತಂದೆನೂ ಕೂಡ ಹೇಳ್ತಾ ಹೋಗ್ತಾರೆ, ಆ ಮೆಸೇಜ್ ನಲ್ಲಿ ನಿನ್ನ ನಿಜವಾದ ತಂದೆ ತಾಯಿ ಏನೇ ಹೇಳಿರ್ಬೋದು, ಆದ್ರೆ ನಾನು ಹಾಗೆ ನಿನ್ನ ತಾಯಿ ನಿನ್ನನ್ನ ಒಳ್ಳೆ ರೀತಿ ಬೆಳೆಸಿದ್ದೀವಿ. ಒಳ್ಳೇದು ಕೆಟ್ಟದು ಏನು ಅಂತ ನಿನ್ಗೆ ಗೊತ್ತಿದೆ. ಹೇಳ್ಬೇಕು ಅಂತಂದ್ರೆ ನೀನ್ ಮಾಡ್ತಿರುವಂತ ಕೆಲಸದಿಂದ ನಾನು ಹಾಗೆ ನಿನ್ನ ತಾಯಿ ತುಂಬಾನೇ ಹೆಮ್ಮೆ ಪಡ್ತೀವಿ ಅಂತ. ಇದರಿಂದ ಇವನಿಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ಆದ್ರೆ ಅದೇ ಸಮಯಕ್ಕೆ ಟಿವಿಲಿ ನೋಡಿದ್ರೆ ಒಂದು ನ್ಯೂಸ್ ಬರ್ತಿರುತ್ತೆ, ಬರೋವಿಯಾದ ಮಿಲಿಟರಿ ಅವರು ಜಹಾನ್ಪುರನ ತಮ್ಮ ವಶಕ್ಕೆ ತಗೊಳ್ಳೋದಕ್ಕೆ ಯುದ್ಧ ಮಾಡೋದಕ್ಕೆ ರೆಡಿ ಆಗ್ತಿದ್ದಾರೆ ಅಂತ. ಆದ್ರೆ ಜಹಾನ್ಪುರದ ಜನರ ಮಕ್ಕಳೆಲ್ಲರೂ ಸೇರಿ ಏನೋ ಒಂದನ್ನ ರೆಡಿ ಮಾಡ್ತಿರ್ತಾರೆ. ನೋಡಿದ್ರೆ ಸೂಪರ್ ಮ್ಯಾನ್ ನ ಬಾವುಟ. ನಂತರ ಎಲ್ರು ಇದನ್ನ ನೋಡಿ ಸೂಪರ್ ಮ್ಯಾನ್ ಅಂತ ಜೋರಾಗಿ ಕಿರುಸ್ತಿರ್ತಾರೆ. ಅಂದ್ರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಇವರೆಲ್ಲರಿಗೂ ಗೊತ್ತಿದೆ ಸೂಪರ್ ಮ್ಯಾನ್ ಇವರೆಲ್ಲರ ಕೊನೆಯ ನಂಬಿಕೆ. ಸೂಪರ್ ಮ್ಯಾನ್ ಯಾವತ್ತೂ ಕೂಡ ಮನುಷ್ಯರಿಗೆ ಕೆಟ್ಟದನ್ನ ಬಯಸೋದಿಲ್ಲ ಅಂತ. ಇದನ್ನ ನೋಡಿ ಕ್ಲಾರ್ಕ್ ಕೆಂಟ್ ಕೂಡ ಅಲ್ಲಿಗೆ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಮಿಸ್ಟರ್ ಟೆರಿಫಿಕ್ ನ ಡ್ರೋನ್ ಇಲ್ಲಿಗೆ ಬರುತ್ತೆ. ಇವನು ಹೇಳ್ತಿರ್ತಾನೆ ಆದಷ್ಟು ಬೇಗ ಇಲ್ಲಿಗೆ ಬಾ, ಇಲ್ಲ ಅಂತಂದ್ರೆ ಈ ಪೋರ್ಟಲ್ ಎಲ್ಲಾ ಕಡೆನೂ ಓಪನ್ ಆಗಿ ಇಡೀ ಪ್ರಪಂಚನೇ ನಾಶ ಆಗೋಗುತ್ತೆ ಅಂತ. ಅದೇ ಸಮಯಕ್ಕೆ ನಮ್ಗೆ ತೋರಿಸ್ತಾರೆ ಆ ಪೋರ್ಟಲ್ ಈ ಕಡೆಗೆನೆ ಬರ್ತಿರೋದ್ರಿಂದ ಮೆಟ್ರೋಪೊಲಿಸ್ ಸಿಟಿಯ ಜನರೆಲ್ಲರೂ ಇಲ್ಲಿಂದ ಜಾಗನ ಖಾಲಿ ಮಾಡ್ತಿರ್ತಾರೆ. ಹಾಗೆ ಲೂಯಿಸ್ ಕೂಡ ಡೈಲಿ ಪ್ಲಾನೆಟ್ ಕಂಪನಿಯ ಓನರ್ ಆಗಿರುವಂತ ಪೆರ್ರಿಗೆ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಾಳೆ. ಲೆಕ್ಸ್ ಲೂಥರ್ ಬರೋವಿಯಾ ದೇಶದ ಮಿಲಿಟರಿಗೆ ವೆಪನ್ಸ್ ಗಳನ್ನ ಸಪ್ಲೈ ಮಾಡಿದ್ದಾನೆ, ಅದು ಕೂಡ ಫ್ರೀ ಆಗಿ. ಇದರಿಂದ ಬರೋವಿಯಾ ದೇಶದವರು ಜಹಾನ್ಪುರ್ ಅನ್ನ ತಮ್ಮ ವಶಕ್ಕೆ ತಗೊಳ್ತಿದ್ದಂಗೆನೆ ಅರ್ಧ ಜಹಾನ್ಪುರ್ ಅನ್ನ ಲೆಕ್ಸ್ ಲೂಥರ್ ಗೆ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ. ಯಾಕೆಂತಂದ್ರೆ ಆ ಜಾಗದಲ್ಲಿ ತುಂಬಾನೇ ಆಯಿಲ್ ಪೆಟ್ರೋಲ್ ಎಲ್ಲ ಇದೆ, ಅದನ್ನ ಲೆಕ್ಸ್ ಲೂಥರ್ ತನ್ನ ವಶಕ್ಕೆ ತಗೊಳ್ಬೇಕು ಅಂದ್ಕೊಂಡಿದ್ದಾರೆ ಅಂತ. ಇದಾದ್ಮೇಲೆ ಇವರೆಲ್ಲರೂ ಮಿಸ್ಟರ್ ಟೆರಿಫಿಕ್ ನ ವೆಹಿಕಲ್ ನಲ್ಲಿ ಸೇಫ್ ಆಗಿರುವಂತಹ ಜಾಗಕ್ಕೆ ಹೋಗ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಆ ಪೋರ್ಟಲ್ ಮೆಟ್ರೋಪಾಲಿಸ್ ಸಿಟಿನ ಅರ್ಧಕ್ಕೆ ಸೀಳೋದಕ್ಕೆ ಶುರು ಮಾಡುತ್ತೆ. ಇದರಿಂದ ಲೆಕ್ಸ್ ಲೂಥರ್ ಹಾಗೆ ಅವನ ಟೀಮ್ ನವರು ಒಂದು ಶಿಪ್ ನಲ್ಲಿ ಇಲ್ಲಿಂದ ಎಸ್ಕೇಪ್ ಆಗೋಗ್ತಾರೆ. ಆದ್ರೆ ಜನರು ಇನ್ನೂ ಕೂಡ ಈ ಸಿಟಿಯಿಂದ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಬಿಲ್ಡಿಂಗ್ ಗಳೆಲ್ಲ ಬೀಳೋದಕ್ಕೆ ಶುರು ಆಗ್ತವೆ. ಎಲ್ಲರೂ ಏನೋ ತಪ್ಪಿಸ್ಕೊಳ್ತಾರೆ, ಆದ್ರೆ ಒಂದು ಲೇಡಿಯ ಕಾರ್ ಮಾತ್ರ ಸ್ಟಾರ್ಟ್ ಆಗ್ತಿರೋದಿಲ್ಲ. ಇನ್ನೇನು ಬಿಲ್ಡಿಂಗ್ ಈ ಕಾರ್ ನ ಮೇಲೆ ಬೀಳ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಸೂಪರ್ ಮ್ಯಾನ್ ಬಂದು ಇವಳನ್ನ ಕಾಪಾಡ್ತಾನೆ. ಇದಾದ್ಮೇಲೆ ಇವಳು ಸೇಫ್ ಆದಾಗ ನೋಡ್ತಾಳೆ ಸೂಪರ್ ಮ್ಯಾನ್ ಕೂಡ ಸೇಫ್ ಆಗಿದ್ದಾನೆ ಅಂತ. ಇದೆಲ್ಲ ಆದ್ಮೇಲೆ ಸೂಪರ್ ಮ್ಯಾನ್ ಹಾಗೆ ಟೆರಿಫಿಕ್ ಒಂದು ಜಾಗದಲ್ಲಿ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಟ್ರಾಮ್ಯಾನ್ ಹಾಗೆ ಇಂಜಿನಿಯರ್ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೂಪರ್ ಮ್ಯಾನ್ ಕೂಡ ಫೈಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಅವರಿಬ್ರು ಎರಡೂ ಕಡೆಯಿಂದನೂ ಅಟ್ಯಾಕ್ ಮಾಡ್ತಿರ್ತಾರೆ. ನಂತರ ಹೀಗೆ ಸೂಪರ್ ಮ್ಯಾನ್ ಗೆ ಹೊಡಿತಾ ಇಂಜಿನಿಯರ್ ನ್ಯಾನೆಟ್ಸ್ ಅನ್ನು ಸಣ್ಣ ಸಣ್ಣ ವಸ್ತುಗಳನ್ನ ಸೂಪರ್ ಮ್ಯಾನ್ ನ ಬಾಡಿ ಒಳಗಡೆ ಹೋಗೋ ರೀತಿ ಮಾಡ್ತಿರ್ತಾಳೆ. ಇಲ್ಲಿ ಲೆಕ್ಸ್ ಲೂಥರ್ ನ ಪ್ಲಾನ್ ಏನು ಅಂತಂದ್ರೆ ನ್ಯಾನೆಟ್ಸ್ ಗಳನ್ನ ಸೂಪರ್ ಮ್ಯಾನ್ ಬಾಡಿ ಒಳಗಡೆ ಹೋಗೋ ರೀತಿ ಮಾಡಿ ಅವನನ್ನ ಉಸಿರುಗಟ್ಟಿ ಸಾಯಿಸಬೇಕು ಅಂತ. ಈ ಕಡೆ ಬರೋವಿಯಾ ಮಿಲಿಟರಿ ಅವರು ಜಹಾನ್ಪುರ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಿರ್ತಾರೆ. ಅದೇ ಸಮಯಕ್ಕೆ ಸೂಪರ್ ಮ್ಯಾನ್ ಇಲ್ಲಿಂದ ಸೀದಾ ಮೇಲೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಲೆಕ್ಸ್ ಲೂಥರ್ ಇದನ್ನ ಡ್ರೋನ್ ಇಂದ ನೋಡ್ತಿರೋದ್ರಿಂದ ಇಂಜಿನಿಯರ್ ಹಾಗೆ ಅಲ್ಟ್ರಾಮ್ಯಾನ್ ಗೆ ಅವನನ್ನ ತಡೆಯೋದಕ್ಕೆ ಆರ್ಡರ್ ಮಾಡ್ತಾನೆ. ಇವರು ಕೂಡ ತಡೆಯೋದಕ್ಕೆ ಪ್ರಯತ್ನ ಪಟ್ರು ಕೂಡ ಸೂಪರ್ ಮ್ಯಾನ್ ಅಲ್ಲಿಂದ ಸೀದಾ ಸ್ಪೇಸ್ ಗೆ ಬಂದು ನಂತರ ಅಲ್ಲಿಂದ ಕೆಳಗಡೆ ಬಂದು ಕ್ರಾಶ್ ಆಗ್ತಾನೆ. ಅಷ್ಟು ಸ್ಪೀಡ್ ಆಗಿ ಕೆಳಗಡೆ ಬಂದಿದ್ರಿಂದ ಇವನ ಬಾಡಿಲಿದ್ದಂತ ನ್ಯಾನೆಟ್ಸ್ ಗಳೆಲ್ಲ ಹೊರಗಡೆ ಬರೋದಕ್ಕೆ ಶುರು ಆಗ್ತವೆ. ಹಾಗೆ ಇಂಜಿನಿಯರ್ ಕೂಡ ಪ್ರಜ್ಞೆ ತಪ್ಪಿಟ್ಟಿರ್ತಾಳೆ. ನಂತರ ಇದೇ ಸಮಯದಲ್ಲಿ ನಮ್ಗೆ ಇನ್ನೊಂದು ವಿಷಯನೂ ಕೂಡ ಗೊತ್ತಾಗುತ್ತೆ, ಅಲ್ಟ್ರಾಮ್ಯಾನ್ ನೋಡೋದಕ್ಕಂತೂ ಸೂಪರ್ ಮ್ಯಾನ್ ರೀತಿನೇ ಕಾಣ್ತಾನೆ ಅಂತ. ಆಗ ಲೆಕ್ಸ್ ಲೂಥರ್ ಸೂಪರ್ ಮ್ಯಾನ್ ಗೆ ಹೇಳ್ತಾ ಹೋಗ್ತಾನೆ, ನಿನ್ನ DNA ಯೂಸ್ ಮಾಡ್ಕೊಂಡು ಅವನನ್ನ ಕ್ರಿಯೇಟ್ ಮಾಡಿರೋದು, ಅವನು ನಿನ್ನ ಕ್ಲೋನ್. ನೋಡೋದಕ್ಕೆ ಹಾಗೆ ಪವರ್ಸ್ ಗಳು ಕೂಡ ಅಲ್ಟ್ರಾಮ್ಯಾನ್ ಗೆ ನಿಂತರನೇ ಇರೋದು, ಆದ್ರೆ ನಾನು ಅವನನ್ನ ಯಾವ ರೀತಿ ಕ್ರಿಯೇಟ್ ಮಾಡಿದ್ನಿ ಅಂತಂದ್ರೆ ಸ್ವಂತ ಬುದ್ಧಿ ಇಲ್ಲ, ನಾನು ಏನ್ ಆರ್ಡರ್ ಮಾಡ್ತೀನೋ ಅದನ್ನ ಮಾತ್ರ ಅವನ ಕೈಲಿ ಮಾಡೋದಕ್ಕಾಗೋದು ಅಂತ. ಈ ಕಡೆ ಯುದ್ಧ ಶುರು ಆಗ್ಬಿಟ್ಟಿರುತ್ತೆ. ಜಹಾನ್ಪುರ್ ನ ಜನರು ಸೂಪರ್ ಮ್ಯಾನ್ ಗೋಸ್ಕರ ಕಾಯ್ತಿರ್ತಾರೆ. ಆದ್ರೆ ಈ ಕಡೆ ಸೂಪರ್ ಮ್ಯಾನ್ ಅಲ್ಟ್ರಾಮ್ಯಾನ್ ಹತ್ರ ಸಿಗಾಕೋಬಿಟ್ಟಿರ್ತಾನೆ. ಆಗ ನೋಡಿದ್ರೆ ಜಸ್ಟಿಸ್ ಸೊಸೈಟಿ ಟೀಮ್ ಇಲ್ಲಿಗೆ ಬರುತ್ತೆ. ಇದರಲ್ಲಿ ಎಲಿಮೆಂಟ್ ಮ್ಯಾನ್ ಕೂಡ ಇರ್ತಾನೆ. ಇವರೆಲ್ಲರೂ ಬರೋವಿಯಾದ ಮಿಲಿಟರಿ ಅವರ ಜೊತೆ ಫೈಟ್ ಅನ್ನ ಮಾಡ್ತಾ ಜಹಾನ್ಪುರ್ ಜನರಿಗೆ ಸಹಾಯ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಅಲ್ಲದೆ ಹಾಕರ್ ಬರೋವಿಯಾದ ಪ್ರೆಸಿಡೆಂಟ್ ನ ಮೇಲಿಂದ ಎಸ್ತು ಸಾಯಿಸ್ಬಿಡ್ತಾಳೆ. ಈ ಕಡೆ ಲೂಯಿಸ್ ನ ಟೀಮ್ ನವರು ಕೂಡ ಲೆಕ್ಸ್ ಲೂಥರ್ ನ ಬಗ್ಗೆ ಇರುವಂತ ಎಲ್ಲಾ ನ್ಯೂಸ್ ಅನ್ನ ಪಬ್ಲಿಷ್ ಮಾಡ್ಬಿಡ್ತಾರೆ. ನಂತರ ಲೆಕ್ಸ್ ಲೂಥರ್ ಅಲ್ಟ್ರಾಮ್ಯಾನ್ ಗೆ ಆರ್ಡರ್ ಅನ್ನು ಮಾಡಿ ಸೂಪರ್ ಮ್ಯಾನ್ ಜೊತೆ ಫೈಟ್ ಮಾಡೋ ರೀತಿ ಮಾಡ್ತಾ ಕೋಪದಿಂದ ಇವನಿಗೆ ಬೈತಿರೋದನ್ನ ನೋಡಿನೇ ನಮ್ಗೆ ಅರ್ಥ ಆಗೋಗುತ್ತೆ. ಸೂಪರ್ ಮ್ಯಾನ್ ಬೇರೆ ಗ್ರಹದಿಂದ ಬಂದಿರೋದ್ರಿಂದ ಅವನೊಬ್ಬ ಏಲಿಯನ್, ನಮ್ಮ ಮನುಷ್ಯ ಕುಲಕ್ಕೆ ಅವನು ಡೇಂಜರಸ್ ಅಂತಾನೆ. ಹೇಗಾದ್ರೂ ಮಾಡಿ ಸೂಪರ್ ಮ್ಯಾನ್ ನ ಸಾಯಿಸಬೇಕು ಅಂತ ಇವನು ನೋಡ್ತಿರೋದು. ಹೀಗೆ ಅಲ್ಟ್ರಾಮ್ಯಾನ್ ಸೂಪರ್ ಮ್ಯಾನ್ ಗೆ ಹೊಡಿತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅವನು ವಿಸಲ್ ಅನ್ನ ಹೊಡೆದು ಕ್ರಿಪ್ಟೋನ ಕರಿತಾನೆ. ಕ್ರಿಪ್ಟೋ ಬಂದು ಅಲ್ಟ್ರಾಮ್ಯಾನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಗ ಇವನು ಕ್ರಿಪ್ಟೋಗೆ ಹೇಳ್ತಾನೆ, ಹೋಗಿ ಆ ಡ್ರೋನ್ ಗಳನ್ನ ನಾಶ ಮಾಡು ಅಂತ. ಕ್ರಿಪ್ಟೋನು ಕೂಡ ಒಂದೊಂದೇ ಡ್ರೋನ್ ಗಳನ್ನ ನಾಶ ಮಾಡ್ತಿರೋದ್ರಿಂದ ಲೆಕ್ಸ್ ಲೂಥರ್ ಗೆ ಅಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗ್ತಿರೋದಿಲ್ಲ. ಇದರಿಂದ ಯಾವ ರೀತಿ ಫೈಟ್ ಮಾಡ್ಬೇಕು ಅಂತ ಅಲ್ಟ್ರಾಮ್ಯಾನ್ ಗುನು ಆರ್ಡರ್ ಕೊಡೋದಕ್ಕಾಗೋದಿಲ್ಲ. ಆಗ ನಮ್ಗೆ ಗೊತ್ತಾಗುತ್ತೆ ಸೂಪರ್ ಮ್ಯಾನ್ ಎಷ್ಟು ಪವರ್ಫುಲ್, ಯಾವ ರೀತಿ ಫೈಟ್ ಮಾಡ್ತಾನೆ ಅಂತ. ಆದ್ರೆ ಅದೇ ಸಮಯಕ್ಕೆ ಲೆಕ್ಸ್ ಲೂಥರ್ ನ ಸೋಲ್ಜರ್ಸ್ ಗಳು ಇಲ್ಲಿಗೆ ಬರ್ತಿದ್ದಂಗೆನೆ
ಸೂಪರ್ ಮ್ಯಾನ್ ತನ್ನ ಹೀಟ್ ವಿಷನ್ ಇಂದ ಅವರೆಲ್ಲದನ್ನು ಧ್ವಂಸ ಮಾಡಕ್ ಬಿಡ್ತಾನೆ. ಆದ್ರೆ ಅಲ್ಟ್ರಾಮ್ಯಾನ್ ಇನ್ನೂ ಕೂಡ ಬದುಕೆ ಇರ್ತಾನೆ. ಹಾಗೆ ಈ ಜಾಗದಲ್ಲಿ ಒಂದು ಬ್ಲಾಕ್ ಹೋಲ್ ಕೂಡ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಸೂಪರ್ ಮ್ಯಾನ್ ಅಲ್ಟ್ರಾಮ್ಯಾನ್ ನ ಅದ್ರೊಳಗಡೆ ತಳ್ಳಿಬಿಡ್ತಾನೆ. ಆದ್ರೆ ಈ ಪೋರ್ಟಲ್ ಮಾತ್ರ ಸಿಟಿಗಳನ್ನ ಇನ್ನೂ ನಾಶ ಮಾಡ್ತಾನೆ ಇರುತ್ತೆ. ಲೆಕ್ಸ್ ಲೂಥರ್ ಮಾತ್ರ ಅದನ್ನ ಸ್ಟಾಪ್ ಮಾಡೋದಕ್ಕೆ ರೆಡಿ ಆಗಿರೋದಿಲ್ಲ. ಹಾಗೆ ಎಸ್ಕೇಪ್ ಆಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಸೂಪರ್ ಮ್ಯಾನ್ ಬಂದು ಇವನನ್ನ ತಡಿತಾನೆ. ಹಾಗೆ ಟೆರಿಫಿಕ್ ಆ ಪೋರ್ಟಲ್ ನ ಸ್ಟಾಪ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಸೂಪರ್ ಮ್ಯಾನ್ ಲೆಕ್ಸ್ ಲೂಥರ್ಗೆ ಹೇಳ್ತಿರ್ತಾನೆ, ನಾನು ಬೇರೆ ಗ್ರಹದಿಂದಾನೇ ಬಂದಿರ್ಬೋದು, ಆದ್ರೆ ಮನುಷ್ಯರ ರೀತಿನೇ ನಾನು ಕೂಡ ಪ್ರೀತಿ ಮಾಡ್ತೀನಿ, ನನಗೂ ನೋವಾಗುತ್ತೆ, ನನ್ನ ಒಳಗಡೆ ಇರೋಷ್ಟು ಮನುಷ್ಯತ್ವ ನಿನ್ನ ಒಳಗಡೆ ಇಲ್ಲ ಅಂತ. ಆದ್ರೆ ಏನೇ ಹೇಳಿದ್ರು ಲೆಕ್ಸ್ ಲೂಥರ್ ಮಾತ್ರ ಸೂಪರ್ ಮ್ಯಾನ್ ಗೆ ಬೈತಾನೆ ಇರ್ತಾನೆ. ಇದರಿಂದ ಕ್ರಿಪ್ಟೋ ಬಂದು ಲೆಕ್ಸ್ ಲೂಥರ್ ನ ಹಿಡಿದು ಆ ಕಡೆ ಈ ಕಡೆ ಎಸೆದ್ ಬಿಡುತ್ತೆ. ಅಷ್ಟೊತ್ತಿಗೆ ಟೆರಿಫಿಕ್ ಕೂಡ ಪೋರ್ಟಲ್ ನ ಕ್ಲೋಸ್ ಮಾಡಿದ್ರಿಂದ ಎಲ್ಲರಿಗೂ ತುಂಬಾನೇ ಸಂತೋಷ ಆಗುತ್ತೆ. ಅದೇ ಸಮಯಕ್ಕೆ ನೋಡಿದ್ರೆ ಲೂಯಿಸ್ ಹಾಗೆ ಅವಳ ಟೀಮ್ ನವರು ನ್ಯೂಸ್ ಅನ್ನ ಪಬ್ಲಿಕ್ ಮಾಡಿದ್ರಲ್ಲ, ಅದು ಟಿವಿಲಿ ಬರ್ತಿರುತ್ತೆ. ಇದರಿಂದ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಬರೋವಿಯಾ ಹಾಗೆ ಜರ್ಹಂಪುರ್ ನ ಮಧ್ಯೆ ಯುದ್ಧ ಆಗೋ ರೀತಿ ಮಾಡಿದ್ದೆ ಲೆಕ್ಸ್ ಲೂಥರ್. ಯಾಕೆಂತಂದ್ರೆ ಜರ್ಹಂಪುರ್ ನ ಅವನ ವಶಕ್ಕೆ ತಗೊಳ್ಳೋದಕ್ಕೆ ಹೊಟ್ಟಿದ್ದ ಅಂತ. ಇದರಿಂದ ಇವನಿಗೇನೆ ಅರ್ಥ ಆಗೋಗುತ್ತೆ ಇವನ ಕತೆ ಇಲ್ಲಿಗೆ ಮುಗೀತು ಅಂತ. ಈ ಕಡೆ ಜರ್ಹಂಪುರ್ ನ ಜನರು ಜಸ್ಟಿಸ್ ಸೊಸೈಟಿ ಅವರು ಇವರ ಪ್ರಾಣಗಳನ್ನ ಕಾಪಾಡಿದಕ್ಕೆ ತುಂಬಾನೇ ಸಂತೋಷವಾಗಿರ್ತಾರೆ. ಹಾಗೆ ಎಲಿಮೆಂಟ್ ಮ್ಯಾನ್ ನ ಜಸ್ಟಿಸ್ ಸೊಸೈಟಿ ಟೀಮ್ ಗೆ ಸೇರಿಸ್ಕೊತಾರೆ. ಇಷ್ಟೊರ್ಗೆ ಗವರ್ನಮೆಂಟ್ ಕೂಡ ಅರ್ಥ ಆಗೋಗಿರುತ್ತೆ ಸೂಪರ್ ಮ್ಯಾನ್ ಇಂದ ನಮ್ಮ ಪ್ರಪಂಚಕ್ಕೆ ಯಾವುದೇ ತರದ ಅಪಾಯ ಇಲ್ಲ ಅಂತ. ನಂತರ ಲೆಕ್ಸ್ ಲೂಥರ್ ಪಾಕೆಟ್ ಯೂನಿವರ್ಸ್ ನಲ್ಲಿ ಬಂದಿ ಮಾಡಿ ಇಟ್ಕೊಂಡಿದ್ದಂತ ಜನರನ್ನೆಲ್ಲರನ್ನು ಹೊರಗಡೆ ಕರ್ಕೊಂಡು ಬಂದು ಇವನನ್ನು ಕೂಡ ಬಂದಿ ಮಾಡ್ತಾರೆ. ಇದಾದ್ಮೇಲೆ ಈವ್ ಮತ್ತೆ ಜಿಮ್ಮಿ ಒಂದಾಗ್ತಾರೆ. ಹಾಗೆ ಲೂಯಿಸ್ ಮತ್ತೆ ಸೂಪರ್ ಮ್ಯಾನ್ ಕೂಡ ತುಂಬಾನೇ ಸಂತೋಷವಾಗಿರ್ತಾರೆ. ಇದಾದ್ಮೇಲೆ ನಮ್ಗೆ ಮೂವಿಯ ಕೊನೆಯ ಸೀನ್ ನಲ್ಲಿ ತೋರಿಸ್ತಾರೆ ಫೋರ್ಟ್ರೆಸ್ ಆಫ್ ಸಾಲಿಟ್ಯೂಡ್ ನಲ್ಲಿ ಎಲ್ಲಾ ರೋಬೋಟ್ಸ್ ಗಳು ಈಗ ಸರಿ ಆಗೋಗಿದ್ದಾವೆ. ಹೀಗೆ ಇವರು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸೂಪರ್ ಮ್ಯಾನ್ ನ ಕಸಿನ್ ಆಗಿರುವಂತ ಸೂಪರ್ ಗರ್ಲ್ ಇಲ್ಲಿಗೆ ಬರ್ತಾಳೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಕ್ರಿಪ್ಟೋ ಡಾಗ್ ಇದೆಯಲ್ಲ ಅದು ಇವಳದೇನೆ. ಇವಳು ಪಾರ್ಟಿ ಮಾಡೋದಕ್ಕೆ ಬೇರೆ ಬೇರೆ ಗ್ರಹಕ್ಕೆ ಹೋಗ್ತಿರ್ತಾಳೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಪರ್ಸನಲಿ ಹೇಳಬೇಕು ಅಂತಂದ್ರೆ ನಾನು ಈ ಮೂವಿನ ಥಿಯೇಟರ್ ನಲ್ಲಿ ಅದು ಕೂಡ 4DX 3D ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಒನ್ ಆಫ್ ದ ಗ್ರೇಟ್ ಎಕ್ಸ್ಪೀರಿಯನ್ಸ್. ಮೂವಿ ಅಂತೂ ಅಲ್ಲೇ ನನಗೆ ತುಂಬಾ ಇಷ್ಟ ಆಗೋಗಿತ್ತು. ನಿಮ್ಗೂ ಕೂಡ ಇಷ್ಟ ಆಗಿತ್ತು ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಜನ DC ಮೂವೀಸ್ ಗಳ ಫ್ಯಾನ್ ಗಳು ಇದೀರಾ ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.